ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವು ಮೂರು ಸೇರಿಕೊಂಡು ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಹೆಸರು ಕೂಡಿ ಬಾಳೋಣ ಅಂತ. ತೇರೆ ಮೇರೆ ಸಪನೆ ಅಂತ ನಮ್ಮ ರಾಷ್ಟ್ರೀಯ ಆಯೋಗದವರು ಮಹಿಳಾ ಆಯೋಗದವರು ಪ್ರಾರಂಭ ಮಾಡಿದ್ದಾರೆ. ಆದರೆ ಇದಕ್ಕೆ ನಾವು ಮಹಿಳಾ ಆಯೋಗದವರು ಇದಕ್ಕೆ ಕೂಡಿ ಬಾಳೋಣ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ರೇಟ್ಸು ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರು ಒಂದೇ ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ 10,000ಕ್ಕಿಂತ ಹೆಚ್ಚು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಫ್ಯಾಮಿಲಿ ಕೋರ್ಟ್ಸಲ್ಲಿ. ಇಮ್ಯಾಜಿನ್ ಮಾಡಿ, ಮತ್ತು ಬೇರೆ ಜಿಲ್ಲೆಗಳಲ್ಲಿ ಪ್ರತಿ ಫ್ಯಾಮಿಲಿ ಕೋರ್ಟಲ್ಲಿ ಎಷ್ಟಾಗಿರ್ಬೋದು ಅಂತ ಅಂದಾಜು ಒಂದು 25-30 ಸಾವಿರದಿಂದ ಒಂದು ವರ್ಷದಲ್ಲಿ ಒಂದು 25-30 ಸಾವಿರ ಜನ ಕರ್ನಾಟಕ ಒಂದೇ ಜಿಲ್ಲೆಯಲ್ಲೇ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ. ಇದೊಂಥರ ಒಂದು ಆಘಾತವನ್ನು ಸಮಾಜದಲ್ಲಿ ಎಲ್ಲೋ ಒಂದು ಏನೋ ಒಂದು ಸರಿಪಡಿಸ್ಬೇಕು ಒಂದು ಒಳ್ಳೆ ಸಮಾಜಕ್ಕೆ ಅನ್ನುವ ಒಂದು ದಿಕ್ಸೂಜಿ ಇದು ತೋರಿಸುತ್ತೆ. ಸೊ ಮದುವೆ ಅನ್ನೋದು ಮೊದಲಿನಾಗಿ ಇಲ್ಲ. ಈಗ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ, ಒಂದು ಮದುವೆ ಅಂತಂದರೆ ಆ ಒಂದು ದಿನಕ್ಕೋಸ್ಕರ, ಆ ಮದುವೆ ಅನ್ನುವ ಒಂದೇ ಒಂದು ದಿನ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ, 6 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತೀವಿ, 1 ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತೀವಿ. ಆದರೆ ಆ ಮದುವೆಯ ಸಂಬಂಧ ಜೀವನದುದ್ದಕ್ಕೂ ಇರುತ್ತೆ, ಸಾಯೋವರೆಗೂ ಒಬ್ಬ ಜೀವ ಸಂಗಾತಿ. ಮದುವೆ ಅಂತಂದರೆ ನಾವು ಇರೋವರೆಗೂ ಒಬ್ಬನ ಜೊತೆ ಅಥವಾ ಅವನು ಒಬ್ಬಳ ಜೊತೆ ಇರುವಂಥ ಸಂಬಂಧಕ್ಕೆ ನಾವು ಮದುವೆ ಅಂತೀವಿ. ಬಟ್ ಈಗೇನಾಗಿದೆ ಅಂದರೆ, ನಮ್ಮ ಕಣ್ಮುಂದೆ ನಡೆಯುವಂಥ, ನಾನು ಆಯೋಗದ ಅಧ್ಯಕ್ಷೆ, ನನಗೆ ನೀವು ಕೂಡಿಸ್ಬಿಟ್ರೆ ಒಂದು 100 ಎಕ್ಸಾಂಪಲ್ ಹೇಳ್ಬೋದು. ಮದುವೆ ಆಗಿ 3-4 ತಿಂಗಳಿಗೆ ಡೈವೋರ್ಸ್. ಅಂದರೆ ನನಗೆ ಬೇಡ ಅವನು, ಸಿಂಪಲ್ ರೀಸನ್ಸ್ ಕೊಟ್ಟು ಡೈವರ್ಸಿಗೆ ಹೋಗ್ತಾರೆ. ಒಂದು ಸಣ್ಣ ಉದಾಹರಣೆ ಏನಂತಂದರೆ, ಅವನು ಯಾವಾಗಲೂ ಅವ್ರ ಅಮ್ಮನ ಜೊತೆನೇ ಇರ್ತಾನೆ, ಅವರ ಅಕ್ಕಪಕ್ಕ ಹೆಣ್ಮಕ್ಳ ಜೊತೆ ಮಾತಾಡ್ತಾನೆ ಕೂತ್ಕೊಂಡು, ನನ್ನ ರೂಮಿಗೆ ಬರಲ್ಲ ಅವನು. ಇದು ಒಂದು ಡೈವರ್ಸ್ಗೆ. ಅವಳು ಹೇಳ್ತಾಳೆ, ನನ್ನ ಗಂಡನ ಜೊತೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಅವನು ಹೊರಗಡೆ ಮನೆ ಮಾಡಲಿ, ನಾ ಬರ್ತೀನಿ, ಮನೇಲಿದ್ದರೆ ಬರಲ್ಲ. ಯಾಕೆಂದರೆ ಅವ್ರ ಅಮ್ಮ ಅಕ್ಕಪಕ್ಕ ಹೆಣ್ಮಕ್ಳೆಲ್ಲ ಸೇರಿಕೊಂಡು, ಅವರಿಗೆ ಅವತ್ತಿಂದ ಅದು ರೂಢಿ ಇರುತ್ತೆ. ಅವ್ನ ಕೆಲಸದಿಂದ ಬಂದರೆ ತಾಯಿ ಮತ್ತು ಎಲ್ಲರೂ ಕೂತ್ಕೊಂಡು ಮಾತಾಡೋದು. ಇವಳು ರೂಮಲ್ಲಿ ಇರ್ತಾರೆ, ಯಾರಿಗೂ ಹೊಂದ್ಕೊಳ್ಳೋಕ್ಕೆ ಇವಳಿಗೆ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಇವನು ಹೋಗೋದಿಲ್ಲ. ಮದುವೆ ಆಗಿ ಹೊಸ್ದಾಗಿ ಬಂದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹೆಣ್ಮಕ್ಳು, ನನ್ನ ರೂಮಿಗೆ ಬರಬೇಕು, ಅವನು ಕಾಯ್ತಾ ಇರ್ತಾಳೆ 11-12 ಗಂಟೆವರೆಗೆ, ಇವನು ಹೋಗಲ್ಲ. ಅದಾದಮೇಲೆ ಹೋಗ್ತಾರೆ, ಜಗಳ. ಈ ಥರ ಬರೀ ಮನೆಯವರಿಂದ ಎಷ್ಟೋ ಡೈವರ್ಸ್ಗಳು, ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ, ಮತ್ತು ಡೌರಿ ಇರ್ಬೋದು, ಎಕ್ಸ್ಪೆಕ್ಟೇಷನ್ ಇರ್ಬೋದು, ಅಥವಾ ಮಗಳನ್ನು ಮದುವೆ ಮಾಡ್ಕೊಂಡಾಗ ಅವಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ, ಬಟ್ ನೀನು ಕೆಲ್ಸಕ್ಕೆ ಹೋಗ್ಬೇಡ, ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳಿ ಮದುವೆ ಮಾಡ್ಕೊಳ್ತಾರೆ. ಅವಳು ಕೆಲಸ ಎಲ್ಲ ಬಿಟ್ಟ ಮೇಲೆ ಇವನು ಟೈಮೇ ಕೊಡೋದಿಲ್ಲ, ಅವಳು ಡೈವರ್ಸು. ಅಂದರೆ ಎಷ್ಟು ಥರ ಈ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ ಅಂತಂದರೆ, ಸೊ ಅದಕ್ಕೋಸ್ಕರ ನಾವು ಒಂದು ಅಂದ್ಕೊಂಡಿದ್ದೇನಂತಂದರೆ, ಈ ಡೈವರ್ಸು ಮತ್ತು ಅವಳ ಮೇಲೆ ಆಗುವಂಥ, ಮದುವೆ ಆದಮೇಲೆ ಆಗುವಂಥ ಕೌಟುಂಬಿಕ ದೌರ್ಜನ್ಯ, ಇವನ್ನೆಲ್ಲ ತಡಿಬೇಕಾದ್ರೆ, ಸಂಗಾತಿಯನ್ನು ಹಾರಿಸ್ಕೋಬೇಕಾದ್ರೆ ಯಾಕೆ ಒಂದು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಆಗಬಾರ್ದು? ಮದುವೆಗೆ ಮುಂಚೆನೇ ಇಬ್ಬರು, ಅಂದರೆ ಹುಡುಗನ ಮನೆ ಕಡೆಯವರು, ಹುಡುಗಿಯ ಮನೆ ಕಡೆಯವರು, ನಮ್ದ್ರಲ್ಲಿ ಶಾಸ್ತ್ರ ಸಂಬಂಧಗಳಲ್ಲಿ ಇರುತ್ತೆ, ಮನೆ ನೋಡಕ್ಕೆ ಹೋಗ್ತಾರೆ ಅಂತಾರೆ. ಆದರೆ ಹುಡುಗಿನ ಕರ್ಕೊಂಡು ಹೋಗಲ್ಲ ನಾವು. ಹುಡುಗನ ಮನೆ ನೋಡೇ ಇರೋದಿಲ್ಲ, ಹಾಗೆ ಮದುವೆ ಆಗಿ ಹೋಗ್ತಾಳೆ. ಇವರೇ ಅಪ್ಪ ಅಮ್ಮ ಸಂಬಂಧಿಕರು ಹೋಗಿ ಮಾತುಕತೆ ಮಾಡ್ತಾರೆ. ಅದು ಇಲ್ಲಿ ಹೇಗೆ ಅಂತಂದರೆ, ಈ ಕೂಡಿ ಬಾಳೋಣ ಇಡೀ ಕರ್ನಾಟಕದಲ್ಲಿ 175 ಸಾಂತ್ವನ ಕೇಂದ್ರಗಳಿದ್ದಾವೆ. ಆ ಸಾಂತ್ವನ ಕೇಂದ್ರದಲ್ಲಿ 5 ಜನ ಇರ್ತಾರೆ ಕೆಲಸ ಮಾಡೋರು, ಅಂದರೆ ಕೌನ್ಸಿಲಿಂಗ್ ಮಾಡೋರು, ಆ ಹೆಣ್ಮಗಳಿಗೆ ಸಪೋರ್ಟ್ ಮಾಡೋರು, ಪ್ರತಿಯೊಂದು. ಆ ಕೇಂದ್ರಗಳಲ್ಲಿ ಹೇಗೆ ಅಂತಂದರೆ, ಇವತ್ತು ಟ್ರೈನಿಂಗ್ ಆಗುತ್ತೆ ಅವ್ರಿಗೆ, ಯಾವ ಥರ ಕೌನ್ಸಿಲಿಂಗ್ ಮಾಡಬೇಕು ಅಂತ. ಅದಕ್ಕೆಲ್ಲ ನಿಯಮಾನುಸಾರ ಇದು ರಿಸರ್ಚ್ ಮಾಡಿ ಈ ಪ್ರೋಗ್ರಾಮ್ನ ಡೆವಲಪ್ ಮಾಡಿದ್ದಾರೆ. ಅಂತಂದರೆ ಸೈಕಾಲಜಿ, ಮೆಂಟಲ್ಲು, ಎಮೋಷ್ನಲ್ ಎಫೆಕ್ಟು, ಪ್ರತಿಯೊಂದು ನೋಡಿ ಕ್ರೈಟೀರಿಯಾಸ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂತಂದರೆ ಈಗ ಒಂದು ಹುಡುಗಂದು ಪ್ರಪೋಸಲ್ ಬಂದಿದೆ ಅಂದ್ಕೊಳ್ಳಿ, ಆ ಹುಡುಗ ಮತ್ತು ಆ ಹುಡುಗಿ
ಆ ಇರುವಂಥ ಜಿಲ್ಲೆಯಲ್ಲಿ ಯಾವ ಸಾಂತ್ವನ ಕೇಂದ್ರ ಹತ್ರ ಆಗುತ್ತೆ ಆ ಸಾಂತ್ವನ ಕೇಂದ್ರದಲ್ಲಿ ಹೋಗಿ ಕೂತ್ಕೊಂಡ್ರೆ ಹುಡುಗಿ ಮನೆಯವರು ಹುಡುಗನ ಮನೆಯವರು ಎಲ್ಲರೂ ಕೂತ್ಕೊಂಡು ಹುಡುಗನ್ಗೆ ಏನು ಬೇಕು, ಕೆಲಸ ಮಾಡೋ ಹುಡುಗಿ ಬೇಕಾ, ಅಥವಾ ಕೆಲಸ ಮಾಡ್ತಾ ಇರೋ ಹುಡುಗಿ ಮನೆಗೆ ಬಂದಮೇಲೆ ಇಲ್ಲ ನಮ್ಮ ಮನೇಲಿ ನೀನು ಕೆಲಸ ಮಾಡೋಂಗಿಲ್ಲ ನೀನು ಬಿಡಬೇಕು, ಈಸ್ ದಟ್ ಗರ್ಲ್ ಓಕೆ, ಆ ಹುಡುಗಿಗೆ ಓಕೆನಾ ನಿಮ್ಮ ಮನೆಗೆ ಬಂದು ಅವತ್ತೇ ಎಲ್ಲ ಮಾತಾಡೋದು ಉಚಿತ. ಆಮೇಲೆ ಆ ಹುಡುಗಿ ಹೇಳ್ಬೋದು ನನಗೆ ನೀನು ಸಪ್ರೇಟ್ ಮನೆ ಮಾಡಬೇಕು, ನ್ಯೂಕ್ಲಿಯರ್ ಫ್ಯಾಮಿಲಿ ಬೇಕು, ಜಾಯಿಂಟ್ ಫ್ಯಾಮಿಲಿ ನಂಗೆ ಇಷ್ಟ ಇಲ್ಲ, ನನಗೆ ನಿಮ್ಮ ಅಪ್ಪ ಅಮ್ಮ ಇಷ್ಟ ಇಲ್ಲ, ಅಥವಾ ನನ್ನ ಅನಿಸಿಕೆಗಳು ಹಿಂಗಿದ್ದಾವೆ, ನನ್ನ ವಿಚಾರಧಾರೆಗಳು ಹಿಂಗಿದ್ದಾವೆ. ಮತ್ತು ಮದುವೆ ಆದಮೇಲೆ ಗಂಡ ಹೆಂಡತಿಗಿಂತ ಬೇರೆಯವ್ರದ್ದು ಆಕ್ಷೇಪಗಳು ಜಾಸ್ತಿ. ಅದೂ ಸಹ ಎಷ್ಟೋ ಡೈವರ್ಸ್ ಕೇಸ್ ಆಗಿದೆ. ಅಂದರೆ ಅತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಮಗಳಿಂದ, ಸೊಸೆಯಿಂದ, ಸೊಸೆನೂ ತನ್ನ ಹಾಗೇನೆ ಅಡುಗೆ ಮಾಡಿಕೊಂಡು, ಅಡುಗೆ ಬರಲ್ಲ ಈ ಹುಡುಗಿಗೆ, ಸೊ ಅಲ್ಲೇ ಸ್ಟಾರ್ಟು. ಈಗ ನಿನ್ನ ಹೆಂಡತಿಗೇನು ಬರಲ್ಲ, ಚುಚ್ಚಿ ಮಾತು, ಟಾಂಟ್ ಮಾತೇ ಇವತ್ತು ಎಷ್ಟೋ ಡೈವರ್ಸ್ಗಳಿಗೆ ಕಾರಣ ಆಗಿದೆ. ಅಂದರೆ ಮಾತು ಸಹ ಹೇಗಿರಬೇಕು ಮದುವೆ ಆದಮೇಲೆ, ಅಥವಾ ನನ್ನ ಪ್ರೈವೇಸಿ, ನಾನೀಗ ಡಾಕ್ಟ್ರು, ನಂದು ಕೆಲವೊಂದು ಸ್ವಂತ ವಿಚಾರಗಳಿರ್ತವೆ, ಆ ಸ್ವಂತ ವಿಚಾರದಲ್ಲಿ ನೀನು ದಾಖಲು ಮಾಡ್ತೀಯಾ, ನೀನು ತಲೆ ಹಾಕ್ತೀಯಾ, ಅಂದರೆ ಎಲ್ಲ ಪ್ರೈವೇಟ್ ಸ್ಪೇಸು, ಮೊಬೈಲಿಂದ ಹಿಡ್ಕೊಂಡು ಫ್ರೆಂಡ್ಶಿಪ್ಪಿಂದ ಹಿಡ್ಕೊಂಡು ನಮ್ಮನೆಯವ್ರು ನೀನು ಹೆಂಗೆ ನಡೆಸ್ಕೋತೀಯಾ, ನಿಮ್ಮನೆಯವ್ರು ನಾನು ಹೆಂಗೆ ನಡೆಸ್ಕೋತೀನಿ, ನಮ್ಮನೆಗೆ ಹೋಗ್ಬೋದಾ, ಮದುವೆ ಆದಮೇಲೆ ನೀನು ಮತ್ತೆ ದುಡ್ಡು ಕೇಳ್ತೀಯಾ, ಅಥವಾ ಇದು ಇಷ್ಟೇನೇನಾ, ಇಲ್ಲ ಅಂದರೆ ನಮ್ಮ ಮನೆ, ಯಾಕಂದರೆ ಮನೆಯವರು ಇವರು ಎಲ್ಲರೂ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ನಮಗೆ ಬರುವಂಥ ಸೊಸೆ ಹೇಗಿರಬೇಕು ಅಂತ ಇವರು, ನಮ್ಮ ಮನೆಗೆ ಬರುವಂಥ ಅಳಿಯ, ನಾವು ಕೊಡುವಂಥ ಮಗಳನ್ನು ಅಳಿಯ ಹೇಗಿರಬೇಕು ಅಂತ ಇವರು. ಅದು ಬಿಟ್ಟು ಮತ್ತೇನಾಗುತ್ತೆ, ದೈಹಿಕವಾಗಿ ಏನೋ ಪ್ರಾಬ್ಲಮ್ ಇರುತ್ತೆ, ಇದನ್ನು ಮುಚ್ಚಿಟ್ಬಿಟ್ಟು ಇವತ್ತು ಎಷ್ಟೋ ಜನ ಮದುವೆ ಮಾಡ್ಕೊಂಡಿದ್ದಾರೆ. ನಾವು ರೀಸೆಂಟಾಗಿ ನೋಡಿದ್ದೀವಿ, ಟಿ ವಿಯಲ್ಲಿ ನೋಡಿದ್ದೀರಾ, ಅವನು ಗಂಡಸೇ ಅಲ್ಲ ಅಂತ ಹೇಳಿ ಅವನಿಗೆ ಎಲ್ಲ ಕಡೆ ಅವಮಾನ ಆಗುತ್ತೆ, ಇವಳು ಸುಸೈಡ್ ಮಾಡ್ಕೊಂಡ್ಬಿಡ್ತಾಳೆ, ಇವಳು ಸುಸೈಡ್ ಮಾಡ್ಕೊಂಡ್ಲು ಅಂತೇಳಿ ಅವನು ಹೋಗಿ ಸುಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಇಬ್ಬರು ಶ್ರೀಮಂತರ ಮನೆ ಮಕ್ಕಳು, ದೊಡ್ಡ ಜೋರು ಅದ್ದೂರಿಯಾಗಿ ಒಡವೆ, ವಸ್ತ್ರ, ಆಡಂಬರ, ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ, ಏನು ಫೈನಲಿ ಮಗನೂ ಉಳಿಲಿಲ್ಲ, ಮಗಳು ಉಳಿಲಿಲ್ಲ. ಈ ಒಂದು ವ್ಯವಸ್ಥೆಗೆ ಕಾರಣ ನಾವೇ. ಇವತ್ತು ಸಂಬಂಧಕ್ಕಿಂತ ಆಡಂಬರ, ಶೋ ಆಫು, ಎಲ್ರ ಮುಂದೆ ಹೆಂಗೆ ಕಾಣಬೇಕು ಅದು ಜಾಸ್ತಿ ಆಗಿಬಿಟ್ಟಿದೆ. ಅವನ್ನೆಲ್ಲ ಬದಿಗಿಟ್ಟು ಇದು ಎರಡು ಜೀವಗಳ ಸಮ್ಮಿಲನ. ಮದುವೆ ಅನ್ನೋದು ಬರೀ ಒಂದೇ ದಿನ ಅಲ್ಲ, ಇದು ಜೀವನ ಪರ್ಯಂತ ಇರುವಂಥ ಸಂಬಂಧ. ಇದಕ್ಕೆ ಭದ್ರ ಬುನಾದಿ ಇರಬೇಕು. ಈಗ ಹೇಗೆ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಆ ಮಣ್ಣಿನ ಜಾಗ ಚೆನ್ನಾಗಿದೆಯಾ, ಪಾಯ ಚೆನ್ನಾಗಿ ಹಾಕಿದ್ರೆ ಮಾತ್ರ ಆ ಮನೆ ಉಳಿಯತ್ತೆ. ಪ್ರತಿಯೊಂದು ನಾವು ಚೆಕ್ ಮಾಡ್ತೀವಿ. ಒಂದು ಹನಿಮೂನ್ಗೆ ಹೋಗಬೇಕು ಅಂತಂದ್ರೂ ಒಂದು ಟ್ರಾವೆಲ್ ಏಜೆಂಟ್ ತೊಗೊಂಡು ಹನಿಮೂನ್ ಆ ಜಾಗ ಯಾವುದು, ಫ್ಲೈಟಲ್ಲಿ ಹೋಗ್ಬೇಕಾ, ಹೋಟ್ಲ್ ಯಾವುದು, ಪ್ಲೇಸ್ ಚೆನ್ನಾಗಿದೆಯಾ, ಎಲ್ಲವನ್ನು ನೋಡ್ತೀವಿ. ಆದರೆ ಮದುವೆ ಅನ್ನೋ ಒಂದು ಸಂಬಂಧಕ್ಕೆ ಯಾಕೆ ನಾವು ತರಾತುರಿಯಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ತೀವಿ ಅನ್ನೋದು ಇವತ್ತಿನ ಮಹಿಳಾ ಆಯೋಗದ ಒಂದು ಚರ್ಚೆ. ಇದನ್ನೊಂಚೂರು ನಾವು ಪ್ರಾರಂಭದಲ್ಲೇ ನಾವು ಸರಿಪಡಿಸ್ಕೊಂಡ್ರೆ, ನಾವು ಪ್ರಾರಂಭದಲ್ಲೇ ಇವನ್ನೆಲ್ಲವನ್ನು ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಚೇಂಜ್ ಆಫ್ ವ್ಯೂಸ್, ನಮ್ಮ ಅನಿಸಿಕೆ ಏನು, ನಿಮ್ಮ ಅನಿಸಿಕೆ ಏನು, ನಮ್ಗೆ ಯಾವ ಥರ ಹುಡುಗಿ ಬೇಕು, ನಿಮ್ಗೆ ಯಾವ ಥರ ಹುಡುಗ ಬೇಕು, ಎಲ್ಲವನ್ನು ಅವತ್ತಿನ ನಿರ್ಧಾರಗಳಲ್ಲಿ ನನಗೆ ಓಕೆ ಈ ಹುಡುಗಿ ಇಷ್ಟೆಲ್ಲ ನನಗೆ ಇಷ್ಟ, ಇದು ಏನೂ ಮಾಡಿದೆ. ಮತ್ತು ದೈಹಿಕವಾಗಿ ಅವ್ನಿಗೇನೋ ಸಮಸ್ಯೆ ಇರುತ್ತೆ. ಮದುವೆ ಆದಮೇಲೆ ಹೇಳ್ತಾರೆ ಇವನಿಗೆ ಪುರುಷತ್ವ ಇಲ್ಲ. ಯಾಕೆ ಫಸ್ಟೇ ಚೆಕ್ ಮಾಡ್ಕೊಂಬಿಡಿಯಲ್ಲ ಮೆಡಿಕಲಿ. ಯಾಕಂದರೆ ನಮ್ಮ ಮಗಳನ್ನ ಒಂದು ಮನೆಗೆ ಕೊಡ್ತಾ ಇದ್ದೀವಿ ನಾವು, ಅಥವಾ ಮಗನಿಗೆ ಹಂಗನ್ಬಿಟ್ಟು ಹುಡುಗಿಯರಿಗೆ ಇರಲ್ಲ ಅಂತಲ್ಲ, ಹುಡುಗಿಗೂ ಇರೋದಿಲ್ಲ. ಎಷ್ಟೋ ಸಲ 2-3 ವರ್ಷದ ತನಕ ಆ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟಿರ್ತಾರೆ, ಯಾವುದೇ ಥರ ಸಂಪರ್ಕ ಇರಲ್ಲ. ನಂತರದಲ್ಲಿ ಆ ಹುಡುಗಿಯನ್ನು ಮನೆಗೆ ಕಳಿಸ್ಕೊಡ್ತಾರೆ. ಅದೆಲ್ಲ ತುಂಬ ಕಷ್ಟ ಇದೆ. ಮದುವೆ ಆದಮೇಲೆ ಕೇಸು, ಡೈವರ್ಸು, ಇಡೀ ಎರಡೂ ಮನೆಯೂ ಮಾನಸಿಕವಾಗಿ ತತ್ತರಿಸ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಮಕ್ಕಳು ಅಥವಾ ಹುಡುಗನಾದ್ರೂ ಸುಸೈಡ್ ಮಾಡ್ಕೊಳ್ತಾನೆ, ಇಲ್ಲ ಹುಡುಗಿಯಾದರೂ ಸುಸೈಡ್ ಮಾಡ್ಕೊಳ್ತಾಳೆ. ಇದೆಲ್ಲ ತುಂಬ ಈ ನೋವುಗಳಲ್ಲಿ ಇದು ನಡೀತಾ ಇರೋ ಒಂದು ವಿಚಾರಗಳನ್ನು ಈ 2.5 ವರ್ಷ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ನೋಡಿರುವ ಕಾರಣ ಈಗ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕನೇ ಮೊದಲನೇ ಸ್ಟೇಟು ಇದು ಕೂಡಿ ಬಾಳೋಣ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಇದು ನಮ್ಮ 175 ಸಾಂತ್ವನ ಕೇಂದ್ರಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರಾರಂಭ ಆಗುತ್ತೆ. ಇವತ್ತು
ಅಷ್ಟು ಜನರಿಗೂ 175 ಸಾಂತ್ವನದ ಎಲ್ಲ ಹೆಣ್ಮಕ್ಳಿಗೂ ಅಲ್ಲಿರುವಂಥ ಎಲ್ಲ ಕೌನ್ಸಿಲರ್ಸ್ಗೂ ಇವತ್ತು ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ. 2 days ಪ್ರೋಗ್ರಾಮ್ ಇದೆ ಅವ್ರಿಗೆ. ಪ್ರತಿಯೊಂದೂ ಹಂತದಲ್ಲೂ ಅವ್ರಿಗೆಲ್ಲ ಟಾಪಿಕ್ಸ್ ಮೇಲೂ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ, ಯಾಕಂದರೆ ಅವ್ರು ಕರೆಕ್ಟಾಗಿ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಸೊ ಈ ಒಂದು ಕಾರ್ಯಕ್ರಮದಿಂದ ಯುವತಿಯರು, ಮದುವೆ ಆಗಬೇಕಾಗಿರುವಂಥ ಹೊಸ ಯುವಕರು ಯುವತಿಯರ ಬದುಕು ಚೆನ್ನಾಗಿರಲಿ. 4 ದಿನಕ್ಕೆ ಅವರು ಡೈವರ್ಸಿಗೆ ಎಂಡಾಗೋದು ಬೇಡ, ಯಾಕಂದರೆ ನಾವೆಲ್ಲ ಮದುವೆ ಆಗಿದ್ದೀವಿ. ಆ ಒಂದು ಸಂಬಂಧ, ಆ ಒಂದು ಜೀವನನೂ ತುಂಬ ಚೆನ್ನಾಗಿರುತ್ತೆ. ಮದುವೆ ಅಂತಂದರೆ ಏನು ಎಕ್ಸ್ಪೆಕ್ಟೇಷನ್ ಇರಬೇಕು ಅನ್ನೋದು ಸಹ ಈ ಕೌನ್ಸಿಲಿಂಗಲ್ಲಿರುತ್ತೆ. ನಾವು ಹೆಂಗೆ ಇರ್ತೀವಿ ಅಂತಂದರೆ, ಮದುವೆ ಅಂದರೆ ಅವ್ನು ಯಾವಾಗಲೂ ನಮ್ಗೆ ಲವ್ ಮಾಡ್ಕೊಂಡೇ ತಿರಬೇಕು, ಐ ಲವ್ ಯು ಅಂತ ಹೇಳ್ತಾ ಇರಬೇಕು, ಹಿಂಗೆ ನೀನು ಚೆನ್ನಾಗಿದೆಯಾ ಅಂದ್ಕೊಂಡು. ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಡಿಫ್ರೆಂಟ್. ಫಸ್ಟ್ ಹನಿಮೂನ್ ಪೀರಿಯಡು, ಫಸ್ಟ್ ಫೋಟೋ ಶೂಟು, ಪ್ರೀ ಶೂಟ್, ಅಯ್ಯೋ ತುಂಬ ಚೆನ್ನಾಗಿದ್ದ ಮೇಡಮ್, ಮತ್ತು ಅವಾಗ ಗೊತ್ತಾಗ್ಲಿಲ್ವಾ ಅವ್ನು ಸರಿ ಇಲ್ಲ ಅಂತ? ಗೊತ್ತಾಗಲಿಲ್ಲ ಮೇಡಮ್ ಅಂತಾರೆ. ಮದುವೆ ಆಗಿ 3 ತಿಂಗಳಿಗೆ ಮೇಡಮ್ ನನಗೆ ಅವ್ನು ಬೇಡ, ಬೇಕಂದರೆ ಅವನು ಹೊರಗಡೆ ಬರಬೇಕು, ಅವ್ರ ಅಪ್ಪ ಅಮ್ಮನ ಬಿಡಬೇಕು. ಇಲ್ಲ ಅವನು ಅಂತಾನೆ ಅವ್ರ ಅಮ್ಮ ಮನೆಗೆ ಹೋಗಂಗಿಲ್ಲ ಅವಳು, ಅವ್ರ ಅಮ್ಮನ ಮನೆ. ಆಮೇಲೆ ಅವಳು ಯಾವಾಗಲೂ ಕಾಯಿಲೆ ಅಂತಾಳೆ, ಬಂದಾಗಿಂದ ಬರೀ ಹಾಸ್ಪಿಟ್ಲಿಗೆ ದುಡ್ಡು ಹಾಕೋದೇ ಆಗಿದೆ ಅಂತಾರೆ. ಸೊ ವೈ ಈಸ್ ಆಲ್ ದಿಸ್? ಸೊ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ, ಇದೆಲ್ಲ ಯಾಕೆ? ಇದನ್ನು ತಪ್ಪಿಸ್ಬೇಕು, ನಿಮ್ದು ಒಳ್ಳೆ ಬದುಕನ್ನು ಕಟ್ಕೋಬೇಕು ಅಂತಂದರೆ ಇದು ಮದುವೆ ಅನ್ನುವ ಒಂದು 3 ಪದಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಕೊಡುತ್ತೆ, ಒಂದು ದೊಡ್ಡ ವಿಶ್ವಾಸವನ್ನು, ಒಂದು ಭರವಸೆಯನ್ನು ಮೂಡಿಸಿ ನಿಮ್ಮ ಸಂಬಂಧ ಮದುವೆ ಆದಮೇಲೆ ಶಾಶ್ವತವಾಗಿ ಉಳಿಯುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ಲಾಭ ಅನ್ನೋದಕ್ಕಿಂತ ನಿಮ್ಮ ಬದುಕನ್ನು, ಹೊಸ ಸಂಗಾತಿಯನ್ನು ನೀವು ಆಯ್ಕೆ ಮಾಡಬೇಕಾದ್ರೆ ಈ ಕೂಡಿ ಬಾಳೋಣ ಅನ್ನುವ ಒಂದು ಕಾರ್ಯಕ್ರಮ ನಮ್ಮ ಸಾಂತ್ವನಗಳಲ್ಲಿದೆ. ಅಲ್ಲಿ ಭೇಟಿ ಮಾಡಿ, ಅಲ್ಲಿ ನೀವು 2 ಸಂಸಾರಗಳು ಓಪನ್ ಆಗಿ ಮಾತಾಡಿ ನಿಮ್ಮ ಬಾಳ ಸಂಗಾತಿಯನ್ನು ಹಾರಿಸ್ಕೊಂಡು ನೀವು ಚೆನ್ನಾಗಿರಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ರಮದ ಸದುದ್ದೇಶ ತಲುಪಲಿ ಅನ್ನೋದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ, ಒಬ್ಬಳು ತಾಯಿಯಾಗಿ ಆಶಿಸ್ತೇನೆ. ಇವತ್ತೆಲ್ಲ ಕೌನ್ಸಿಲಿಂಗ್ ಎಲ್ಲ ಆಗಿದೆ. ಪ್ರಾಬ್ಲಿ ಇನ್ನೊಂದು ಮಂತಲ್ಲಿ ಎಲ್ಲ ಕೇಂದ್ರಗಳಲ್ಲೂ ಪ್ರಾರಂಭ ಆಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.